ವೆಲ್ಕಮ್ ಟು ಪೆಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಿದೆ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋಲಿ ಫ್ರೆಂಡ್ಸ್ ಒಂಥರ ಪಾರ್ಟ್ 2 ಅಂದ್ಕೊಳ್ಳಿ. ಪಾರ್ಟ್ 1 ಹಾಕಿದ್ದೀನಿ ಅಂದರೆ ಡೇ 1 ಟ್ರೈನಿಂಗ್ ಅಂತ. ಇದು ಡೇ 2 ಟ್ರೈನಿಂಗ್ ಥರ ಅಂದರೆ ಒಂಥರ ಹೇಗೆ ಹೇಳಿ, ಒಂದು ಪಾರ್ಟ್ 2 ಅಂದ್ಕೊಳ್ಳಿ. ಒಂದು ಆಗಲೇ ಆಗಿದೆ, 4-5 ದಿನ ಆಗಿದೆ. ಡೇ 2 ಬದಲು ಪಾರ್ಟ್ 2 ಬೆಟರು. ಅಂದರೆ ಇವತ್ತು ಪಾರ್ಟ್ 2ಲಿ ಫ್ರೆಂಡ್ಸ್ ಮೇಜರಾಗಿ ಪಟಗಳಾಗಲಿ ಛತ್ರಿಗೆ ಅಭ್ಯಾಸ ಆಗೋಗಿದ್ದಾವೆ. ಅಭ್ಯಾಸ ಆಗಬೇಕು ಅಂದರೆ ಏನು ಮಾಡಬೇಕು, ಹೇಗೆ ಬಿಡ್ತಾಯಿದ್ದೀವಿ ಅಂದರೆ ನಾವು ಹೇಗೆ ಅಭ್ಯಾಸ ಮಾಡ್ಕೋತಾ ಇದ್ದೀವಿ ಅದು ತೋರಿಸ್ತಾ ಇದ್ದೀನಿ. ಈಗ ಸುಮಾರು ಒಂದು ಮೂರುವರೆ ಅಲ್ಲ, ಒಂದು 2:30 ಟೈಮ್ ಆಗಿರಬೇಕು. ಆ ಟೈಮು ನೀರು ಕುಡಿಸ್ತಾ ಇದ್ದೀವಿ, ಬಿಸಿಲು ಜಾಸ್ತಿ ಅಲ್ಲ, 3 ಟೈಮೇ ಕುಡಿಸೋದು. ಆಮೇಲೆ ಈಗ ಮೇಲೆ ಬಿಟ್ಟನಲ್ಲ ಕತಂಗು, ಅವರೇ ನಮ್ಮ ಅಕ್ಕಿಗಳಿಗೆ ಟ್ರೈನಿಂಗ್ ಕೊಡ್ತಾ ಇರೋದು. ಅಂದರೆ ದೊಡ್ಡ ಅಕ್ಕಿ ಅದೇ ಅಲ್ವಾ, ಅಂದರೆ ಇದು ಏನು ಅಭ್ಯಾಸ ಆಗಿರುತ್ತಲ್ಲ, ಕಳೆದೋಗಲ್ಲ. ಬೇರೆ ಅಕ್ಕಿಗಳು ಪಟಗಳೂ ಅದೇ ಫಾಲೋ ಮಾಡ್ತವೆ, ಅದಕ್ಕೋಸ್ಕರ ಈಚೆ ಬಿಟ್ಕೊಂಡಿದ್ದೀವಿ. ಅದನ್ನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಯಾವುದೇ ಅಭ್ಯಾಸ ಆಗಿರೋದು ಬಿಡ್ತಾ ಇರೋದು. ಆಗಲೇ 4 ಪಟ ಛತ್ರಿಗೆ ಹಾಕ್ತಾಯಿದ್ದೀವಿ. ಇವಾಗ ಈಚೆ ಬಂತಲ್ಲ ಅದೊಂದು ಪಟ, ಆಮೇಲೆ ಇದೊಂದು ಪಟ ಛತ್ರಿ ಮೇಲೆ ಹಾಕ್ತಾಯಿದ್ವಿ. ಸಿಕ್ಕಾಪಟ್ಟೆ ಸೈಕ್ ಮಾಡ್ತಾಯಿದ್ದಾವೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ. ಅದ್ರ ಸಪ್ರೇಟ್ ವೀಡಿಯೋ ಮಾಡಾಕ್ತೀನಿ. ಅವೆರಡು ಪಟಗಳು ಎಷ್ಟೊತ್ತು ಛತ್ರಿ ಮೇಲೆ ಸಿಗೋಲ್ಲ ಫ್ರೆಂಡ್ಸ್. ಸೊನ್ನೆ ಕಳಿಗಳು ಅರೆ ನಾವೇನು ಛತ್ರಿ ಮೇಲೆ ಬಿಡೋ ಅಷ್ಟು ಐಡಿಯಾ ಇರಲಿಲ್ಲ. ಇವಾಗ ಬಂತಲ್ಲ ಧೂಮ ಪಟ, ಅದು ಛತ್ರಿ ಮೇಲೆ ಬಿಡೋ ಅಷ್ಟು ಐಡಿಯಾ ಇರಲಿಲ್ಲ. ಇವೆರಡು ಮೇಲೆ ಕೂತಿದ್ರೆ ಇವು ಹೋಗಿ ಅದ್ರ ಪಕ್ಕ ಕೂತ್ಕೊಂಡು ಅವು ಅಭ್ಯಾಸ ಆಗೋಗ್ಬಿಟ್ಟಿದ್ದಾವೆ. ಎದ್ದು ಚಕ್ಕರ್ ಹೊಡೆದು 4-5 ಚಕ್ಕರ್ ಹಂಗೆ ಹೊಡೆದು ಕೂತ್ಕೊತಾ ಇದ್ದಾವೆ. ನೋಡ್ಬೇಕು ಏನಾಗುತ್ತೋ. ಇದೊಂದು ತಾಮ್ರಲ್ಲಿ ಪಟ ಘಟ ಸೈಜ್ ಬಂದುಬಿಟ್ಟಿದೆ ಫ್ರೆಂಡ್ಸ್. ಒಂಥರ ಓಮರ್ ಪಟ ಅನಿಸ್ತದೆ. ಮಾಮೂಲಿ ಗಿರೆಬಾಜಿ ಹಾಕಿನೇ ಸಿಕ್ಕಾಪಟ್ಟೆ ಸೈಜ್ ಬಂದುಬಿಟ್ಟಿದೆ. ನೋಡೋಣ ಏನಾಗುತ್ತೆ ಅಂತ. ಅಂದರೆ ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಫಸ್ಟ್ ಡೇ ನಾವೇ ತೊಗೊಂಡೋಗಿ ಛತ್ರಿ ಮೇಲೆ ನಾವೇ ಕೈಯಾರೆ ಬಿಡ್ತಿದ್ವಿ. ಈ ಛತ್ರಿ ಮೇಲೆ ನಾವೇ ಕೈಯಾರೆ ಬಿಡಲ್ಲ, ಇಲ್ಲಿಂದ ಮೇಲೆ ಕೆಸಿತೀವಿ, ಅವೇ ಹೋಗಿ ಕುತ್ಕೊತವೆ. ತೋರಿಸ್ತೀನಿ ಒಂದು ಸೆಕೆಂಡ್ ಅದು ಹೇಗೆ ಅಂತ. ಅಂದರೆ ಹಂಗೆ ಅಭ್ಯಾಸ ಮಾಡ್ಕೋಬೇಕು ಫ್ರೆಂಡ್ಸ್. ಹೋಗ್ತಾ ಅಭ್ಯಾಸ ಆದರೆ ಛತ್ರಿ ಮೇಲೆ ಅಭ್ಯಾಸ ಆದರೆ ಇವಾಗ ಎಕಡಿಗಾದರೂ ಅಕ್ಕಿ ಹೋದರೆ ವಾಪಸ್ ಬಂದು ಛತ್ರಿ ಮೇಲೆ ಕೂತ್ಕೊಳ್ಳುತ್ತೆ. ಆದರೆ ಡಿಸ್ಟರ್ಬ್ ಮಾಡೋಕ್ಕೆ ಹೋಗ್ಬಾರ್ದು ಛತ್ರಿ ಮೇಲೆ ಬಿಟ್ಟ ಮೇಲೆ. ಅಂದರೆ ಈ ಟವಲ್ ಎತ್ಕೊಂಡು ಓಡಿಸೋದು, ಚೀಲ ಎತ್ಕೊಂಡು ಓಡಿಸೋದು ಅವೆಲ್ಲ ಮಾಡಬಾರ್ದು. ಅಂದರೆ ಬಿಡಬೇಕು ಫ್ರೆಂಡ್ಸ್. ಅಂದರೆ ಸ್ವಲ್ಪ ದೂರದಿಂದ ಛತ್ರಿ ಮೇಲೆ ಕೂತ್ಕೊಳ್ಳೋಕೆ ಅಭ್ಯಾಸ ಆದರೆ ಅವಕ್ಕೆ ಸೇಫ್ ಪ್ಲೇಸ್ ಅನಿಸ್ಬೇಕು. ನಾವು ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡಬಾರ್ದು ಛತ್ರಿ ಮೇಲೆ. ನಾವು ಮಾಡಲ್ಲ. ಈಗ ನೋಡಿ ಇವಾಗ ನಮ್ಮ ಹುಡುಗ ಬಿಡ್ತಾನೆ, ತೋರಿಸ್ತೀನಿ ತಡೀರಿ. ಇವೆರಡು ಪಟ ನಾನು ಟ್ರೈನ್ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ. ಅವು 4 ಪಟ ಆಗ್ತಾವೆ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ. ಇವಾಗ ಮೇಲಕ್ಕೆ ಬಿಟ್ಟ ನೋಡಿ, ಛತ್ರಿ ಮೇಲೆ ಹೋಗಿ ಕೂತ್ಕೊಂತಾವೆ ಕರೆಕ್ಟಾಗಿ, ಎಲ್ಲೂ ಹೋಗಲ್ಲ ಪರ್ಫೆಕ್ಟಾಗಿ. ಇವಾಗ ಟೆರೆಸ್ ಮೇಲೆ ಹೋಗಿ ಆರಿಸಿ ತೋರಿಸ್ತೀನಿ. ಅಂದರೆ ಸುಮ್ಮನೆ ಜೋಶಲ್ಲಿ ಬಿಡ್ತೀವಿ. ಅಂದರೆ ಫ್ರೆಂಡ್ಸ್ ಒಂದು ಕಳ್ಳಿನೇ ಫುಲ್ ಫಿನಿಷ್ ಮಾಡಿಲ್ಲ. ಇನ್ನೊಂದು ಪಟ, ಒಂದು ತಾಮ್ರದ ಪಟ ಮಾತ್ರ 1 ಕಳ್ಳಿ ಆಗಿರೋದು. ಅಂದರೆ ಸೈಜು ಘಟ ಥರ ಬಂದಿದೆಯಲ್ಲ, ಅದಕ್ಕೋಸ್ಕರ ಛತ್ರಿ ಮೇಲೆ ಹಾಕ್ತಾಯಿದ್ದೀವಿ. ಅಭ್ಯಾಸ ಆಗೋಗಿದೆ, ಎಲ್ಲೂ ಹೋಗ್ತಿಲ್ಲ. ಎರಡೂ ಮೇಲೆ ಛತ್ರಿ ಮೇಲೆ ಇರ್ತವೆ. ಸಿಕ್ಕಾಪಟ್ಟೆ ಟೈಮ್ ಇವಾಗ 2 ಅವರೆಲ್ಲ ಸುಮ್ಮನೆ ಅದ್ರ ಮೇಲೆ ಇರ್ತವೆ. ಅಂದರೆ ಹೆಣ್ಣಕ್ಕಿಗಳು ಬಿಟ್ಟರೆ ಕೆಳಗೆ ಬಂದುಬಿಡ್ತವೆ. 2 ಗಂಟುಪಟಗಳೇ, ಮಸ್ತೇನು ಹಿಡ್ದಿಲ್ಲ. ಅಂದರೆ ಹೆಣ್ಗಳ ಜೊತೆ ಬಿಟ್ಟು ಅಭ್ಯಾಸ ಮಾಡಿದ್ದೀವಲ್ಲ, ಅದಕ್ಕೆ ಹೆಣ್ಗಳು ನೋಡಿದ ತಕ್ಷಣ ಕೆಳಗೆ ಬಂದುಬಿಡ್ತವೆ. ಇವಾಗ ಇವ್ರನ್ನೇ ನಾವು ಟ್ರೈನಿಂಗಿಗೆ ಇಟ್ಕೊಂಡಿರೋದು. ಇದು ಬಿಡ್ತಾ 2 ಬಾಜಿನೇ ಹೊಡಿಯುತ್ತೆ ಫ್ರೆಂಡ್ಸ್. ಆ ಗಂಡು ನೋಡಿ ಇವಾಗ 4 ಪಟ ಸುಮ್ಮನೆ ಕೆಳಗೆ ಬಿಟ್ಟಿದ್ವಿ ಫ್ರೆಂಡ್ಸ್. ನಾವೇನು ಕೈಯಿಂದ ಓಡಿಸಿಲ್ಲ, ಅವೇ ಹೋಗಿ ಕುತ್ಕೊಂಡ್ಬಿಟ್ಟವೆ. ಪಟಗಳನ್ನ ನೋಡ್ತಾವಲ್ಲ, ಹೋಗಿ ಛತ್ರಿ ಮೇಲೆ ಕುತ್ಕೊಂಡ್ಬಿಡ್ತಾವೆ ಅವ್ರ ಜೊತೆನೇ. ಅಂದರೆ ಹಂಗೆ ಫ್ರೆಂಡ್ಸ್, ಹಂಗೆ ಮಾಡಬೇಕು. ಈಗ ಛತ್ರಿ ಮೇಲೆ 1 ಅಕ್ಕಿ 2 ಅಕ್ಕಿ ಇದ್ದರೆ ಬರೀ 1 ಅಕ್ಕಿ ಟ್ರೈನ್ ಮಾಡೋದು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಜೊತೇಲಿ ಬಿಡ್ತಾ ಇರಬೇಕು ಅಕ್ಕಿಗಳನ್ನ. ಈಗ ಅವನ್ನ ಜೊತೆ ನೋಡ್ಕೊಂಡು ಅಭ್ಯಾಸ ಆಗಿ ಛತ್ರಿ ಮೇಲೆ ಪರ್ಫೆಕ್ಟಾಗಿ ಕೂರಕ್ಕೆ ಟ್ರೈ ಮಾಡ್ತವೆ. ಆಮೇಲೆ ಇವಾಗ ಒಂದೊಂದು ಅಕ್ಕಿ ಆಡೋಲ್ಲ ಫ್ರೆಂಡ್ಸ್, ಚಿಕ್ಕ ಪಟಗಳು ಒಂದೊಂದು ಆಡೋಲ್ಲ. ಅದಕ್ಕೆಲ್ಲ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇವಾಗ ನೋಡಿ ಇವಾಗ 2 ಪಟ ತಾಮ್ರದ ಪಟ ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ತಾಯಿದೆ ಫ್ರೆಂಡ್ಸ್. ಒಂದು 15-20 ಚಕ್ಕರ್ ಎಲ್ಲ ಹೊಡಿಯುತ್ತೆ. ನೋಡೋಣ ಫ್ರೆಂಡ್ಸ್, ದೊಡ್ಡ ವೀಡಿಯೋ ಮಾಡ್ತೀನಿ. ಇವಾಗ ನೋಡಿ ಇವಾಗ ಇದು ಜೊತೆಲಿ ಏನಕ್ಕೆ ಬಿಡ್ತಾ ಇರೋದು ಅಂದರೆ ಅಕ್ಕಿ ಏನಾದ್ರು ದೂರ ಹೊಂಟೋದ್ರೆ ಮಿಸ್ ಆಗಬಾರ್ದು ಅಂತ. ಇವಾಗ ನೋಡಿ ಇವಾಗ ಬಿಡ್ತಾ ಇದ್ದೀನಿ. ಅದು ಛತ್ರಿ ಮೇಲೆ 2 ಪಟಗಳು ಅವು ಎದ್ಬಿಡ್ತವೆ. ಆದರೆ ಒಂದೊಂದು ಸರಿ ಬೇಗ ಎದ್ದೇಳಲ್ಲ, ಅಂದರೆ ಆವಾಗವೇ ಎದ್ದೇಳ್ತವೆ. ನೋಡಿ ಇವಾಗ ಮೇಲಕ್ಕೆ ಬಿಟ್ಟಿದ್ದೀವಿ, ಪರವಾಗಿಲ್ಲ ಆಡ್ತಾಯಿದ್ದಾವೆ ಫ್ರೆಂಡ್ಸ್. ಇದೊಂದು ಪಟ ಒಂದು ಸ್ವಲ್ಪ ಹೆವಿ ಆಗೋಗಿದೆ, ಬೇಗ ಬಂದ್ಬಿಡ್ತು. ಪರವಾಗಿಲ್ಲ, ಒಂದು 2 ನಿಮಿಷ ಅಷ್ಟೇ ಫ್ರೆಂಡ್ಸ್, ಜಾಸ್ತಿ ಏನು ಆರಿಲ್ಲ. ಅದೊಂದು ಕತಂಗೆ ಮಾತ್ರ ಆರ್ತಾಯಿತ್ತು. ಅದೊಂದು 10-15 ನಿಮಿಷ ಆರತ್ತೆ ಅಷ್ಟೇ, ಜಾಸ್ತಿ ಅಂದರೆ. ಇವಾಗ ಅದು ಮಸ್ತಿಲಿದೆ ಫ್ರೆಂಡ್ಸ್, ಜೊತೆ ಹಾಕಿದ್ದೀವಿ. ಈಗ ಸದ್ಯಕ್ಕೆ ಯಾವುದೂ ಕಳ್ಳ ಮಾಡೋಕೆ ಅಕ್ಕಿ ಇಲ್ಲ ಅಂದ್ಬಿಟ್ಟು ಅದು ಬಿಡ್ತಾ ಇರೋದು ಅಷ್ಟೇ. ಇವಾಗ ನೋಡಿ ಇವಾಗ ಛತ್ರಿ ಮೇಲೆ ಅವು ಫ್ರೆಂಡ್ಸ್ ಎಲ್ಲೂ ಹೋಗಲಿಲ್ಲ ಫ್ರೆಂಡ್ಸ್. 2 ಆ ತಾಮ್ರಲ್ಲೂ ಇವಾಗ ಇನ್ನೊಂದು ಬೂರಿ ಪಟನೂ ಕರೆಕ್ಟಾಗಿ ಛತ್ರಿ ಮೇಲೆ ಬಂದು ಕೂತ್ಕೊಂತು. ಅಂದರೆ ಫಸ್ಟ್ ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್. ಒಂದೊಂದು ಪಟ ಆರುತ್ತೆ, ಒಂದೊಂದು ಪಟ ಆರಲ್ಲ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಅಕ್ಕಿ ಮೇಲೆ ನಂಬಿಕೆ ಇಡಿ. ಇಲ್ಲ ಇವಾಗ ಆರಲಿಲ್ಲ ಅಂದರೆ ದೊಡ್ಡ ದಸ್ತಾದ್ಮೇಲೆ ಆರ್ಬೋದೇನೋ. ದಸ್ತಾದ್ಮೇಲೆ ಆರಲಿಲ್ಲ ಅಂದರೆ ನಮ್ಮ ಅಕ್ಕಿಲೇ ನಮ್ಮ ಲೈನಲ್ಲೇ ಹುಟ್ಟಿರೋ ಅಕ್ಕಿ ಆದರೆ
ಹೆಣ್ಣು ಅಕ್ಕಿನೋ ಗಂಡು ಅಕ್ಕಿನೋ ಅಂದರೆ ಒಂದು ಟ್ರೈ ಕೊಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಅಂದರೆ ರೆಕ್ಕೆ ಹೊಡೆದು ಜೊತೆ ಮಾಡಿ ಮರಿ ಮಾಡಿಸೋದು ನಮ್ಮದು ಎಕ್ಸ್ಪೀರಿಯೆನ್ಸ್ ಇದೆ ಫ್ರೆಂಡ್ಸ್. 1 ಅವರು ಆಡಿರಲಿಲ್ಲ, ಒಂದು 3 ಪಟ್ಟಿ ಹೆಣ್ಣು ಅದ್ರಲ್ಲಿ ಪಟ್ಟ 7 ಅವರ್ ಚಿಲ್ಲರೆ ಆಡ್ತಿದೆ. ಹಂಗೆ ರಿಸಲ್ಟ್ ಬರುತ್ತೆ ಗಂಡು ಹೆಣ್ಣು ಸೆಟ್ ಆದರೆ. ಅಂದರೆ ಒಂದೊಂದು ಪಟ್ಟ ಆಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಲೈನಲ್ಲಿ ಇರುತ್ತೆ, ಏನೋ ಒಂದು ಫಾಲ್ಟ್ ಇರುತ್ತೆ ಅಕ್ಕಿಲಿ, ಅದಕ್ಕೆ ಆ ಥರ ಆಗ್ತಿರುತ್ತೆ ಅಷ್ಟೇ. ಅದಕ್ಕೇನೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಮ್ಮ ಅಕ್ಕಿಗಳನ್ನ ಈ ಥರ ಟ್ರೈನ್ ಮಾಡ್ತಾಯಿದ್ದೀವಿ. ಛತ್ರಿ ಬಿಟ್ಟರೆ ಇನ್ನೆಲ್ಲೂ ಕಾಲೇ ಮಾಡೋಕ್ಕಿಲ್ಲ ಫ್ರೆಂಡ್ಸ್, ಅದೊಂದು ಖುಷಿ ಮ್ಯಾಟ್ರು. ಅಂದರೆ ಆ ಕಡೆ ಈ ಕಡೆ ಬೇರೆ ಬಿಲ್ಡಿಂಗ್ ಮೇಲೆ ಕೂರೋದು ಅದೆಲ್ಲ ಮಾಡಲ್ಲ. ಇವ್ರು ಮಾತ್ರ ಡೈರೆಕ್ಟ್ ಬಂದುಬಿಡ್ತಾರೆ. ಹೆಣ್ಣಿದೆಯಲ್ಲ ಅದಕ್ಕೇ ಒಂದು 15 ನಿಮಿಷ ಇರುತ್ತೆ ಫ್ರೆಂಡ್ಸ್ ಅಷ್ಟೇ. 15-20 ನಿಮಿಷ. ಬಾಜುನು 100% ಹೊಡಿಯುತ್ತೆ ಫ್ರೆಂಡ್ಸ್. 2 ಬಾಜು ಹೊಡ್ಕೊಂಡು ಆಡೋದು ಅಕ್ಕಿ. ಅಂದರೆ ಹೆಣ್ಣು ಜೊತೆ ಹಾಕ್ಬಿಟ್ಟಿದ್ದೀವಿ, ಅದಕ್ಕೋಸ್ಕರ ಮಸ್ತಿಗೆ ಬಂದು ಕೂತ್ಕೊಂಡ್ಬಿಡುತ್ತೆ, ಬೇಗ ಬಂದುಬಿಡುತ್ತೆ. ಆಡಿದೆ ಅಕ್ಕಿನೂ ಅದೂ. ಈಗ ರೀಸೆಂಟಾಗಿಂದ ರೆಕ್ಕೆ ಕೊಟ್ಟು ಬಿಟ್ಟಿದ್ದೀವಿ. ಅಂದರೆ ರೆಕ್ಕೆ ನಾವು ಕೊಟ್ಟಿಲ್ಲ, ರೆಕ್ಕೆ ಕಟ್ ಮಾಡಿದ್ವಿ. ಲೈನಾಗಿ ಬಂದಿರೋ ರೆಕ್ಕೆ ಹಿಂಗೆ ಉಳ್ಕೊಂಡಿದೆ ಅಷ್ಟೇ ಫ್ರೆಂಡ್ಸ್. ಈ ಪಾರ್ಟ್ 2 ವೀಡಿಯೋಲಿ ಅಷ್ಟೇ ನಾವು ಹಂಗೆ ಟ್ರೈನ್ ಮಾಡ್ತಾಯಿದ್ದೀವಿ. ಛತ್ರಿ ಮೇಲೆ ಹೋಗಿ ಓಡಿಸಲ್ಲ, ನಾವೇ ಕೈಯಿಂದ ಬಿಟ್ಟಾಗ ಛತ್ರಿ ಮೇಲೆ ಹೋಗಿ ಕುತ್ಕೊತಾ ಇದ್ದಾವೆ. ಅಂದರೆ ಒಂಥರ ಖುಷಿ. ನೋಡೋಣ ನೆಕ್ಸ್ಟ್ ವೀಡಿಯೋಗಳಲ್ಲಿ ಬರುತ್ತೆ ಪಾರ್ಟ್ 3ಲಿ. ತಾಮ್ರಲ್ಪಟ್ಟ ಫ್ರೆಂಡ್ಸ್ 25-30 ಚಕ್ಕರ್ ಎಲ್ಲ ಹೊಡಿತಾ ಇದೆ ಚೆನ್ನಾಗಿ. ನೋಡೋಣ ಏನಾಗುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಯಾರ್ಯಾರಿನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ತುಂಬ ಚೆನ್ನಾಗಿ ಸಿಗ್ತಿದೆ ಸಪೋರ್ಟು. ಇದೇ ಥರ ಹೋದರೆ ಬೇಗ ಒಂದು ಗೋಲ್ ರೀಚ್ ಮಾಡ್ತೀವಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ. ಆಮೇಲೆ ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಅಷ್ಟೇ ಫ್ರೆಂಡ್ಸ್. ಇಷ್ಟೊತ್ತರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.